ತಮ್ಮ ತಾತ ಅವ್ರ ಕತೆ ನಿಮ್ಮ ತಂದೆಯವ್ರ ಮೂಲಕ ಕೇಳೋದಕ್ಕೆ ಬಂದೆ. ಬಟ್ ನಿಮ್ಮ ಕತೆ ತುಂಬಾ ಬೇರೆನೇ ರೂಟಿಗೆ ಕರ್ಕೊಂಡೋಯ್ತು ಸರ್. ಮುಂದಿನ ವರ್ಷಕ್ಕೆ 40 ವರ್ಷ ಅವರು ತೀರ್ಕೊಂಡು. ಇವತ್ತಿನ ದಿವಸನೂ ಯಾರೋ ಜ್ಞಾಪಿಸ್ಕೊಂಡು ಈ ಥರ ಎಲ್ಲ ಮಾಡ್ತಿದ್ದಾರೆ ಆರ್ಟ್ ಅವ್ರ ಮೇಲೆ ಅಂತಂದರೆ ಏನೋ ಇಂಪ್ಯಾಕ್ಟ್ 100% ಸರ್, 100%. ಅಂದರೆ ನಮ್ಮ ತಂದೆಯರಿಗೆ ಅಷ್ಟೋ ಇಷ್ಟೋ ಜಸ್ಟ್ ಗೌರವ ಸಿಕ್ತು, ಮಾಡಿದ್ರು. ನಾ ಇನ್ನೂ ಕೆಲವರು ನೋಡಿದ್ದೀನಿ ಸರ್. ನಮ್ಮ ತಂದೆ ಸಮಕಾಲೀನರೇ, ಇಷ್ಟೊಂದು ಮುಂದೆ ಬರಲಿಲ್ಲ, ಇಷ್ಟೂ ಆಗಲಿಲ್ಲ. ತುಂಬ ತೀರಾ ಬಡತನದಲ್ಲಿ ರೋಗದಲ್ಲಿ ಸತ್ತವರು, ಅವ್ರ ಫ್ಯಾಮಿಲಿಗಳು ಒದ್ದಾಡಿದ್ದು ನೋಡಿದ್ದೀನಿ. ಯಾರು ಸಿಗ್ತಾರೋ ಬಿಡ್ತಾರೋ, ಸಿಕ್ಕಿದವ್ರನ್ನ ಫೋನ್ ನಂಬರ್ ಸಿಗಲಿಲ್ವಾ ಇನ್ಯಾರು ಗೊತ್ತಾ, 4-5 ಲೇಯರ್ ಆದಮೇಲೆ ಇವ್ರು ಸಿಕ್ಕಿದ್ದಾರೆ ನಿಮಗೆ. ಈ ಥರ ಎಫರ್ಟನ್ನು ಹಾಕ್ತಿರೋದು ನೀವು ದಯವಿಟ್ಟು ಕಂಟಿನ್ಯೂ ಮಾಡಿ. ಈ ಇಂಡಸ್ಟ್ರಿ ಅಲ್ಲದೇ ಇರೋರಿಗೆ, ನಮ್ಮಂಥವ್ರಿಗೆ ಹೆಲ್ಪ್ ಆಗುತ್ತೆ. ಅವರೆಲ್ಲ ಕಟ್ಕೊಟ್ರು ಇಂಡಸ್ಟ್ರಿ ಸರ್ ಇದು. ನಾವು ಅಲ್ಲಿ ಇವತ್ತು ಊಟ ಮಾಡ್ತಿದ್ವಿ ಅಂದರೆ ಇಂಥ 100 ಜನ ದಿಗ್ಗಜರು ಕಾರಣ ಅದಕ್ಕೆ. ನೆನಪು. ಒಂದು ಪ್ರಶ್ನೆ ಸರ್, ನೀವು ಇಷ್ಟು ಫಿಟ್ನೆಸ್ ಬಗ್ಗೆ ಎಲ್ಲ ಮಾತಾಡ್ತಾರಂತ, ಇವಾಗ ಪರ್ಟಿಕ್ಯುಲರ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಯಾಡ್ ಇವೆಂಟ್ ಆದಮೇಲಿಂದ ಒಂದು ತಲೆ ಒಳಗಡೆ ಎಲ್ರಿಗೂ ಏನು ಬಂದ್ಬಿಡ್ತು, ಎಕ್ಸಸ್ ಆಫ್ ಜಿಮ್ಮಿಂಗಿಂದಂಗೆ ಆಗೋಯ್ತಾ, ವರ್ಕೌಟ್ ಜಾಸ್ತಿ ಹಂಗೆ ಆಗೋಯ್ತಾ, ಈ ಥರದ್ದೆಲ್ಲ ಕೆಲವು ಎಷ್ಟೋ ಪಾಪ ತಮ್ಮ ಥರ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಜನಗಳಿಗೆ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಇನ್ನೊಂದಿಷ್ಟು ಕೆಲವು ಗೊಂದಲಗಳು ಇದ್ದೇ ಇವೆ ಅದರಲ್ಲಿ. ಟೂ ಮಚ್ ಆಫ್ ವರ್ಕೌಟು, ಟೂ ಮಚ್ ಆಫ್ ದ ಡಯಟ್, ವಾಟ್ ಎವರ್ 1000 ರೀಸನ್ಸ್ ಹೇಳ್ತಾರೆ. ಈಸ್ ಇಟ್ ಟೂ ಮಚ್ ಆಫ್ ವರ್ಕೌಟ್ ಇಸ್ ಡೇಂಜರಸ್ ಸರ್? ಸರ್ ಖಂಡಿತವಾಗ್ಲೂ ಯಾವುದೇ ಮ್ಯಾಟ್ರಾರು ಆಗಲಿ ಅತಿವೃಷ್ಟಿ ಅನ್ನೋದು ಒಂದು ನೆಗೆಟಿವೇ, ಖಂಡಿತವಾಗ್ಲೂ ನೆಗೆಟಿವೇ. ಪುನೀತ್ ರಾಜ್ಕುಮಾರ್ ಅವರು ಏನು ಎಷ್ಟು ಯಾವ ಮಿತಿ ಮೀರಿಸಿ ಮಾಡಿದ್ರು ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ಎಕ್ಸಸೈಸು ಜಾಸ್ತಿ ಮಾಡಿ ಬೇರೆಯವ್ರಿಗೆ ತೊಂದರೆ ಆಗಿರುವಂತಹ ಎವಿಡೆನ್ಸ್ ಇದೆಯಾ? ಖಂಡಿತವಾಗ್ಲೂ ಇದೆ. ನಮ್ಮ ದೇಹ ಒಂದು ಕಾರ್ ಥರ ಅಂತ ನಾನು ಎಕ್ಸಾಂಪಲ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಏನು ಅಂದರೆ, ಒಂದು ಕಾರನ್ನು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡಿದವರೆ, ಮರ್ಸಿಡೀಸ್ ಆಗಿರ್ಬೋದು, ಜರ್ಮನ್ ಕಾರ್ ಆಗಿರ್ಬೋದು, ಅವರೇ ಒಂದು ಲಿಮಿಟೇಷನ್ ಹಾಕ್ತಾರೆ. ನೀವು 5 ಜನನ ಕೂರಿಸಿ ಅಷ್ಟೇ, ಅದ್ರ ಮೇಲೆ ಕೂರಿಸ್ಬೇಡಿ. 1 ಟನ್ ಹಾಕ್ಬಿಟ್ರೆ ನಾವು ಲೋಡು, ನೀವು ದಿನಕ್ಕೊಂದು ಆ್ಯಾವ್ರೇಜು ಒಂದು 1000 ಕಿಲೋಮೀಟ್ರು, 1500 ಇಷ್ಟು ಕಿಲೋಮೀಟ್ರ್ ಆದಮೇಲೆ ಸರ್ವಿಸ್ ಮಾಡಿಸ್ಬೇಕು, ಮ್ಯಾಂಡೇಟ್ ಕೊಟ್ಟಿರ್ತಾರೆ ಅವರು. ಇಲ್ಲಾಂದರೆ ನಮ್ಮ ವಾರಂಟಿ ವಾಯ್ಡ್ ಅಂತ ಕೊಟ್ಟಿರ್ತಾರೆ. ಸೊ ಎಂತಹ ದೊಡ್ಡ ಜರ್ಮನ್ ಮೇಡ್ ಕಾರ್ ಆಗಿರ್ಬೋದು, ಇವತ್ತಿನ ದಿವಸ ನಮ್ಮ ಇಂಡಿಯನ್ ಮೇಡು ತುಂಬ ಚೆನ್ನಾಗೇ ಇದೆ. ಯಾವುದೇ ವಸ್ತುಗೊಂದು ಮಿತಿ ಇದೆ. ಮಿತಿ ಮೀರಿಸಿ ನಾವು ಅದನ್ನು ಉಪಯೋಗಿಸಿದ್ರೆ ದಂಡಿಸಿದ್ರೆ ದುರುಪಯೋಗನೇ. ಆ ಮಿತಿದು ಲೋವರ್ ಲಿಮಿಟು ಕೂಡ ಇದೆ. ಅಂದರೆ ಒಂದು ಮಿನಿಮಮ್ ಎಕ್ಸಸೈಸ್ ಅನ್ನೋದು ನಮಗೆ ಬೇಕೇ ಬೇಕು. ಮ್ಯಾಕ್ಸಿಮಮ್ ಮೇಲೆ ಹೋಗಬಾರ್ದು, ಮಿನಿಮಮ್ ಕೆಳಗಡೆ ಬರಬಾರ್ದು. ಅನ್ಫಾರ್ಚುನೇಟ್ಲಿ ಇವತ್ತಿನ ದಿವಸ ಏನಾಗಿದೆ, ಮಿನಿಮಮ್ ಕೆಳಗಡೆ ಇರೋರು ಜಾಸ್ತಿ, ಅವರು ಮ್ಯಾಕ್ಸಿಮಮ್ ಮೇಲ್ಗಡೆ ಹೋದಂಥ ಒಬ್ಬರನ್ನ ನೋಡಿ ಹೆದರ್ತಾ ಇದ್ದಾರೆ. ಮಧ್ಯೆ ಬರಬೇಕು, ಮಾಡ್ರೇಷನ್ ಅಂತ ಹೇಳ್ತಾರಲ್ಲ, ಊಟ ತಿಂಡಿ, ನೀರು ಕೂಡ ಶುಡ್ ಬಿ ಇನ್ ಮಾಡ್ರೇಷನ್. ನೀರು ಕೂಡ ನಾವು ಎಕ್ಸಸ್ ಕುಡಿಬಾರ್ದು. ದೆರ್ ಇಸ್ ಅ ಹೈಪೋನೇಟ್ರಿಮಿಯಾ ಅಂತಲೇ ಒಂದು ಹೇಳ್ತಾರೆ. ಅಲ್ಲಿ ತುಂಬ ನೀರು ಕುಡಿದ್ರೆ ನಮ್ಮಲ್ಲಿರುವಂಥ ಉಪ್ಪಿನಂಶ ಕಮ್ಮಿ ಆಗುತ್ತೆ. ನಮ್ಮಲ್ಲಿ ಉಪ್ಪಿನಂಶ ಕಮ್ಮಿಯಾಗಿ ನಮಗೆ ಹಾರ್ಟ್ ತೊಂದರೆ, ಬ್ರೈನ್ ತೊಂದರೆ ಬರೋವಂಥದ್ದು ವಿಜ್ಞಾನದಲ್ಲಿ ರೆಕಾರ್ಡೆಡ್ ಎವಿಡೆನ್ಸ್ ಇದೆ. ಸೊ ನೀರಲ್ಲೂ ಕೂಡ ಒಂದು ಮಿತಿ ಇರಬೇಕು. ಇದೇ ಥರ ಆ ಕಡೆ ಈ ಕಡೆ ಎಕ್ಸ್ಟ್ರೀಮ್ಸ್ ಏನು, ಮಧ್ಯ ದಾರಿ ಏನು, ಎಲ್ಲ ವಿಷಯಗಳಲ್ಲೂ ವಿಜ್ಞಾನದಲ್ಲಿ ಥ್ಯಾಂಕ್ಫುಲಿ ಇದೆ. ನಾವು ಅದನ್ನು ಕಲಿಬೇಕಷ್ಟೆ. ಇಷ್ಟು ಚಿಕ್ಕ ವಯಸ್ಸಿಗೆ ಹೆಂಗೆ ಸರ್ ಇವರು ಇಷ್ಟೆಲ್ಲ ಜ್ಞಾನ ತಿಳ್ಕೊಂಡಿದ್ದಾರೆ, ಇಷ್ಟೆಲ್ಲ ಹೊಸ ವಿಷಯಗಳನ್ನ ಇಷ್ಟು ಸ್ಪಷ್ಟವಾಗಿ, ಇಷ್ಟು ಶುದ್ಧವಾಗಿ, ಇಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ? ಹೆಂಗೆ ಇಂಟ್ರೆಸ್ಟ್ ಬಂತು ನಿಮಗೆ ಸರ್? ಸರ್ ವಯಸ್ಸು ಫಸ್ಟ್ ಆಫ್ ಆಲ್ ಚಿಕ್ಕದೇನಲ್ಲ, ಕಮ್ಮಿ ವಯಸ್ಸೇನಲ್ಲ, 35 ನಂದು ವಯಸ್ಸು. ಚಿಕ್ಕದೇ ಸರ್. ಸರ್ ನೀವೇನು ಸರ್ ನೀವು ಇಂಟ್ರೆಸ್ಟು ಒಂದು ನೀವು 35 ಅಂತ ಹೇಳೋಕ್ಕಾಗಲ್ಲ. ದಟ್ ಇಸ್ ಆಲ್ಸೋ ಟ್ರೂ. ಥ್ಯಾಂಕ್ ಯು ಸರ್. ಇಂಟ್ರೆಸ್ಟ್ ಹೇಗೆ ಬಂತು ಒಂದೇ ಉತ್ತರ ಇಲ್ಲ ಇದಕ್ಕೆ. ಬಟ್ ಇದ್ದರೆ ನಾನು ಏನು ಕೊಡೋದು ಅಂತಂದರೆ, ನನ್ನ ಹೆಲ್ತ್ ಯಾವಾಗ ಚೆನ್ನಾಗಿರಲಿಲ್ವೋ, ನಮ್ಮ ಹತ್ರ ಏನಿಲ್ವೋ ಅದನ್ನು ಇಷ್ಟಪಡ್ತೀವಿ. ನನ್ನ ಹೆಲ್ತು ಚಿಕ್ಕ ವಯಸ್ಸಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ. ಬೆಳಿಬೇಕಾದ್ರೆ ನಾನು ಹೇಗೋ ಒಂದು ಅಂತ ಅಂದ್ಕೊಂಡೆ ಬೆಳೆದಿದ್ದು, ಏನೋ ಒಂದು ಅಂದ್ಕೊಂಡಂತೆ ತಿಂದಿದ್ದು, ಏನೋ ಒಂದು ಅಂದ್ಕೊಂಡೆ ಮಾಡಿದ್ದು. ಆವಾಗ ಒಂದು ಕಾಲೇಜಲ್ಲಿ ಇರಬೇಕಾದ್ರೆ ಒಂದು 18-19 ಆ ವಯಸ್ಸಲ್ಲಿ ಯೂಶ್ವಲಿ ಹುಡುಗರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಟೈಫಾಯ್ಡ್ ಬಂದು ಬಿದ್ದೆ ನಾನು. ಒಂದು 2 ತಿಂಗಳು ಇಲ್ಲಿ ಅಪೋಲೋ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡೆ. ತುಂಬ ಬೇಜಾರಾಯಿತು. ಅದಕ್ಕಿಂತ ಮುಂಚೆ ಎಕ್ಸಸೈಸ್ ಎಲ್ಲ ಮಾಡ್ತಿದ್ದೆ, ಊರೆಲ್ಲ ಎಕ್ಸಸೈಸ್ ಮಾಡ್ತಿದ್ದೆ, ಸೈಕಲ್ ತುಳಿಯೋದು ಅದು ಇದು. ಅಂಥವನ್ನೆಲ್ಲ ಫಿಟ್ ಆಗ್ಬಿಟ್ಟು ನಿನಗೊಂದು ರೋಗ ಬರೋದು ನೀನು ನಿಲ್ಸ್ಕೊಳಕ್ಕಾಗಲಿಲ್ವಲ್ಲ, ನಿನ್ನ ದೇಹನೇ ಗೊತ್ತಿಲ್ಲ ಅಂತ ಒಂದು ಪ್ರಶ್ನೆ ಬಂತು. ಅವಾಗಿಂದ ಒಂದು 10 ವರ್ಷ ತೊಗೋತು ನಂಗೆ ಕರೆಕ್ಟಾಗಿ ಏನು ಆ್ಯಕ್ಚುಯಲ್ ಥಿಂಗ್ ಏನು, ನಾನು ಇಂಪ್ರೂವ್ ಮಾಡ್ಕೊಳಕ್ಕೆ ಏನಿದೆ ಅಂತ. ಅಲ್ಲಿ ತನಕ ರಾಂಗ್ ಡೆಡ್ ಎಂಡ್ಸ್ ಅಂತ ಹೇಳ್ತಾರಲ್ಲ, ಅಲ್ಲಿ ಹೋಗಿ ಕೊನೆಗೆ ದಿಸ್ ಸೋಫಾರ್. ಆ್ಯಂಡ್ ನಾನು ಇವತ್ತಿರೋದು ಕೂಡ
1 ವರ್ಷ ಆದಮೇಲೆ ಅಪ್ಗ್ರೇಡೇ ಆಗಬೇಕು. ವಿಜ್ಞಾನ ಇರೋದೇ ಆ ಥರ, ಅಪ್ಗ್ರೇಡ್ ಆಗೋಕ್ಕೇ ಇರೋದು. ಸೊ ಅಲ್ಲಿಂದ ಶುರು ಆಯಿತು ಅಂತ ನನಗೆ ಅನಿಸೋದು. ಫ್ಯಾಂಟಾಸ್ಟಿಕ್, ಸೂಪರ್ ಸರ್. ವಯಸ್ಸಿಗೆ ಜಾಸ್ತಿ ಮೆಚುರಿಟಿ ಮಾತಾಡ್ತಾರೆ ಸರ್ ನಿಮ್ಮ ಮಗ. ವೆರಿ ಹ್ಯಾಪಿ, ನಿಮ್ಮನ್ನು ಮೀಟ್ ಮಾಡಿ ತುಂಬ ಖುಷಿ ಆಯಿತು ಕೃಷ್ಣ. ಒಂದು ಎಷ್ಟ ಹೇಳ್ಬಿಡ್ತೀನಿ ಸರ್, ಹೇಳಿ ಸರ್. ಸಿ ಲೆವೆಲ್ ಅಂದರೆ ಕನ್ಯಾಕುಮಾರಿಯಿಂದ ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರಬಲ್ ರೋಡ್ ಕಾರ್ತುಂಗ್ರಾ ಪಾಸ್ ಅಂತಿದೆ, ಅದರಲ್ಲಿ ಸೈಕಲ್ ಹೋಗಿ ಬಂದರು. ಓ ಮೈ ಗಾಡ್, 7000 ಕಿಲೋಮೀಟರ್ಸು. ಎಷ್ಟು ದಿವಸ ತೊಗೊಂಡ್ರಿ ಸರ್? 105 ಡೇಸ್ ಅಲ್ವಾ? 111 ದಿವಸ. 111 ಡೇಸ್. ಆದರೆ ಹೋಟ್ ಏರಿಯಾ ಉಳ್ಕೊಂಡಿಲ್ಲ, ರೋಡಲ್ಲಿ ಟೆಂಟ್ ಹಾಕಿ ಮಲಗಿದ್ದು. ಎಷ್ಟು ಜನ ಹೋಗಿದ್ರೆ? ನನ್ನ ಕಸಿನ್, ಇವರ ಕಸಿನ್ ಮಗ, ನನ್ನ ಸೆಕೆಂಡ್ ಕಸಿನ್, ಅವನು ನಾನು ಹೋಗಿ ಬಂದ್ವಿ ಸೈಕಲಲ್ಲಿ. ಆಯಿತು, ಒಂದು 13 ವರ್ಷನೇ ಆಯಿತು ಈಗ ಅಲ್ಲಿ ಅದೆಲ್ಲ ಮಾಡಿ. ನನ್ನ ವೈಫು ನಾನು ಕೂಡ ಥೈಲ್ಯಾಂಡಿಂದ ಲಾವೋಸ್, ಕ್ಯಾಂಬೋಡಿಯಾ ಆ್ಯಂಡ್ ಬ್ಯಾಕ್ ಟು ಥೈಲ್ಯಾಂಡ್ 3 ದೇಶ ಸೈಕಲಲ್ಲಿ 2500 ಕಿಲೋಮೀಟ್ರು. ಎಲ್ಲ ನಮ್ಮ ಊಟ ತಿಂಡಿ, ಲಗೇಜು, ಸಣ್ಣ ಸ್ಟೋವು, ಪಾತ್ರೆ, ಆಮೇಲೆ ನಮ್ಮ ಬಟ್ಟೆ ಬರೆ, ಟೆಂಟು ನಮ್ಮ ಸೈಕಲ್ ಮೇಲೇ ಕಟ್ಕೊಂಡು ಹೋಗಿ ಲ್ಯಾಂಡ್ ಬಾರ್ಡರ್ಗಳನ್ನು ಕ್ರಾಸ್ ಮಾಡಿಕೊಂಡು, ಅದು ಆ್ಯಸ್ ಅ ಪ್ಯಾಷನ್ ಮಾಡಿದ್ದೆ. ಎಷ್ಟು ದಿವಸ ಬೇಕಾ ಸರ್ ಅದು? ಇದು ಈ 3 ದೇಶದ್ದು 2 ತಿಂಗಳು ತೊಗೋತು. 2 ತಿಂಗಳು. ಅದು ನಮ್ಮ ಇಂಡಿಯಾ ಅಷ್ಟು ದೊಡ್ಡ ದೇಶ ಅಲ್ಲ. ಮತ್ತು ನಾವು ಒಂದು ದಿನಕ್ಕೊಂದು ಆ್ಯಾವ್ರೇಜ್ ಒಂದು 100-120 ಕಿಲೋಮೀಟ್ರ್ ಮಾಡ್ತಿದ್ವಿ. ಅದೇನೂ ಜಾಸ್ತಿ ಅಲ್ಲ, ಯಾಕೆಂದರೆ ಈ ರೇಸಿಂಗ್ ಮಾಡ್ತಾರಲ್ಲ ಸೈಕಲ್ನವರು 190-200 ಮಾಡ್ತಾರೆ. ಬಟ್ ನಮ್ಮ ಸ್ವಲ್ಪ ಭಾರ ಜಾಸ್ತಿ ಅಂದ್ಬಿಟ್ಟು ಟೆಂಟ್ ಮಾಡ್ತಿದ್ದಾರೆ. ಟೆಂಟ್ ಅಂದರೆ ಸರ್, ಇದು ಏನು ಅಂತಂದರೆ ಎಲ್ಲ ಕಡೆನೂ ನಾವು ಒಂಥರ ಮೂಢನಾಗಿ ನೋಡಿದ ಜಾಗದಲ್ಲಿ ಟೆಂಟ್ ಹಾಕೋದು ಈಸ್ ನಾಟ್ ಅ ಸೇಫ್ ಥಿಂಗ್. ಐ ಅಗ್ರಿ. ನಾವೇನು ಮಾಡ್ತಿದ್ವಿ, ಎಸ್ಪೆಷಲಿ ನಾನು ನನ್ನ ವೈಫ್ ಜೊತೆ, ಒಂದು ಲೇಡಿ ಜೊತೆ ಇರಬೇಕಾದ್ರೆ ಟೆಂಟು ಎಲ್ಲೋ ಒಂದು ಕಡೆ ಹಾಕೋದು ಒಂದು ಮೂಢತನನೇ. ನಾವೇನು ಮಾಡ್ತಿದ್ವಿ, ಯಾರ್ದೋ ಮನೆ ಇದ್ದರೆ ಅವ್ರನ್ನ ಹೋಗಿ ಕೇಳ್ಬಿಡ್ತಿದ್ವಿ, ನಾವು ಇಲ್ಲಿಂದ ಬಂದಿದ್ದೀವಿ, ಇದು ನಮ್ಮ ಕಾರ್ಡ್, ನಮ್ಮ ಪಾಸ್ಪೋರ್ಟು, ನಾವೆಲ್ಲ ಒಂದು ಕಡೆ ಮಲಗಬೇಕು, ನಮ್ಮ ಭಾಷೆ ಬರೋಲ್ಲ ಅಂದರೂ ಎಕ್ಸ್ಪ್ಲೇನ್ ಮಾಡೋದು, ನಿಮ್ಮದೇ ಒಂದು ಅಂಗಳದಲ್ಲಿ ಕೊಡಿ, ಸ್ವಲ್ಪ ಹಾಕೋಬೋದಾ ಅಂತ. ಸುಮಾರು ಜನ ಕೊಡೋರು, ಸುಮಾರು ಜನ ಬೇಡ ನಮ್ದು ಇನ್ನೊಂದು ರೂಮ್ ಇದೆ ಬನ್ನಿ ಅಲ್ಲೇ ಕೊಡ್ತೀನಿ, ಅಲ್ಲೇ ಕೊಟ್ಬಿಡೋರು. ಸೊ ಜನದ್ದು, ನಾನು ಈ ಇಂಡಿಯಾ ಟೂರ್ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಜನದ್ದು ಒಂದು 2 ಥರನೂ ವರ್ಷನ್ಗಳನ್ನು ನೋಡಿದೆ, ಪ್ಲಸ್ಸು ಮೈನಸ್ಸು. ಪ್ಲಸ್ಸು ನಮ್ಮ ಗ್ರೌಂಡ್ ಲೆವೆಲಲ್ಲಿ ಪ್ಲಸ್ಸು ಜಾಸ್ತಿ ಇದೆ. ನಮ್ಮ ಟಿ ವಿಲಿ ನ್ಯೂಸಲ್ಲಿ ನೋಡೋದು ಬೇರೆ, ಬಟ್ ಪ್ಲಸ್ಸು ಗ್ರೌಂಡ್ ಲೆವೆಲಲ್ಲಿ ಜಾಸ್ತಿ. 30 ದಿವಸ ಒಂದು ಅರುಣಾಚಲ್ ಪ್ರದೇಶದಲ್ಲಿ ಹೋಗಿದ್ದಂಥ ಟ್ರಿಪ್ಪಲ್ಲಿ ಒಂದೇ ಒಂದು ದಿವಸ ನಮ್ಗೆ ಟೆಂಟ್ ಹಾಕೋಕೆ ಅಲೋ ಮಾಡಿದ್ರು. ಮಿಕ್ಕಿದೆಲ್ಲ ದಿವಸನೂ ಅವ್ರು ಯಾರೋ ಒಬ್ಬರು ಮನೆ ಒಳಗಡೆ ಅಲ್ಲಿ ಇಲ್ಲಿ ಊಟ ಮಾಡಿ ನಮ್ಮ ಜೊತೆ ಫೋರ್ಸ್ ಮಾಡಿ ಹೇಳ್ಕೊಂಬಿಡೋದು, ಭಾಷೆ ಬರಲ್ಲ, ನಾವು ಬಂದಿರೋದು ಸೌತಿಂದ, ಇವತ್ತಿನ ದಿವಸ ಸೌತ್ ನಾರ್ತು ಡಿವೈಡೆಲ್ಲ ನಡೀತಿದೆ ನೋಡ್ರೆ ನಮ್ಮನ್ನು ಆ ಥರ ಟ್ರೀಟ್ ಮಾಡಿದ್ರು ಅವರು. ಸರ್, ಮಗ ಹೀಗೆಲ್ಲ ಹೋಗ್ತಾ ಇರ್ತಾರಲ್ಲ ಸರ್, ನಿಮಗೆ ಭಯ, ಆತಂಕ, ಗಾಬರಿ ಆಗ್ತಿತ್ತು ಸರ್. ಮೊದಲು ಆತಂಕ ಆಗ್ತಿತ್ತು. ಆಮೇಲೆ ಮೇಡಮ್ ಅವ್ರಿಗೆ, ಅಮ್ಮ ಅವರು ತುಂಬ ಆಗ್ತಿತ್ತು. ಆಮೇಲೆ ದೇ ಆರ್ ಕೇಪಬಲ್ ಅಂತ ಅನ್ನಿಸ್ತು. ಇನ್ನೊಂದು ಹೇಳ್ಬಿಡ್ತೀನಿ ಸರ್ ಎಕ್ಸ್ಟ್ರಾ, ಈ ಕೂರ್ಲಿಂದ ಎಷ್ಟು ವಾರ ಎತ್ಬೋದು ಸರ್ ನೀವು? ಇಲ್ಲ ಹೂಸ್ಟನ್ ತಾನೆ, ನ್ಯೂ ಹ್ಯಾಂಪ್ಶೈರ್ ಅಲ್ಲೇ ಹೋಗಿದ್ದಾರೆ US-ಗೆ. ಅಲ್ಲಿ 98 kg, ಅದು 98 kg ವ್ಯಕ್ತಿನ ಕಟ್ಟಿಬಿಟ್ಟು ಕೂದಲೆತ್ತಿದ್ದು. ಎಂಥ ರೆಕಾರ್ಡ್ ಸರ್, ಎಂಥ ಪ್ರತಿಭೆ ಸರ್ ಇವರು. ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಈಗ ಎಷ್ಟು ಒಳ್ಳೆ ಮಗು ಥರ ಕೂತಿದಾರಲ್ಲ ಸರ್, ಇಷ್ಟೆಲ್ಲ ಕೆಲಸ ಮಾಡಿ. ಏನು ಸಣ್ಣ ಪುಟ್ಟದವ್ರು ಮಾಡಿದ್ರೆ ಏನಮ್ಮ ಅಂತೆಲ್ಲ. ಸರ್ ಸೀರಿಯಸ್ಲಿ, ಐ ಆಮ್ ನಾಟ್ ಟೆಲ್ಲಿಂಗ್ ಟು ಎಂಬ್ರಾಸ್ ಯು. ನನಗೆ ಒಂದು ಬೇರೆನೇ ಲೋಕಕ್ಕೆ ಕರ್ಕೊಂಡೋದ್ರಿ. ನಾನು ನಮ್ಮ ತಾತ ಅವ್ರ ಕತೆ ನಿಮ್ಮ ತಂದೆಯವ್ರ ಮೂಲಕ ಕೇಳೋದಕ್ಕೆ ಬಂದೆ, ಬಟ್ ನಿಮ್ಮ ಕತೆ ತುಂಬಾ ಬೇರೆನೇ ರೂಟಿಗೆ ಕರ್ಕೊಂಡೋಯ್ತು ಸರ್. ನಾನು 40 kg ಭಾರ ಹೊತ್ಕೊಂಡು ಬೆಟ್ಟ ಹತ್ಕೊಂಡು ಎಲ್ಲೂ ಹಿಡದೆ ಅದನ್ನ ವಾಪಸ್ ಬರ್ತಾರೆ. ಪ್ರತಿ ಭಾನುವಾರ ಮಾಡ್ತಾರೆ. ಯಪ್ಪ, ಚಾಮುಂಡಿ ಬೆಟ್ಟನ ಸರ್ ಕಲ್ತ್ಕೊಬೇಕು ಸರ್. ನಾವೆಲ್ಲ ನಿಮ್ಮಿಂದ ತುಂಬ ಕಲ್ತ್ಕೊಳ್ಬೇಕು ಸರ್. ನಿಜವಲ್ಲೂ ಭಾಳ ಹಿಂದೆ ಕೇರಳದಲ್ಲಿ ಒಂದು ಕಾಂಪಿಟೇಷನ್ ಆಯಿತು, ಆಲ್ ಇಂಡಿಯಾ ಲೆವೆಲ್ಲು, ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಕರಾಟೆ. ವಾವ್, ಬ್ಲ್ಯಾಕ್ ಬೆಲ್ಟ್. ಎಂಥ ಫ್ಯಾಮಿಲಿ ಇದೆ ಸರ್ ನಿಮ್ಮದು. ಪರಮಾತ್ಮ ದಯೆ ಸರ್, ಅಷ್ಟೇ. ನಾನು ಒನ್ ಡೇ ಫುಲ್ ಐ ವಾಂಟ್ ಟು ಸ್ಪೆಂಡ್ ವಿತ್ ಯು ರಿಗಾರ್ಡಿಂಗ್ ಯುವರ್ ವರ್ಕೌಟ್ಸ್ ಆರ್ ಯುವರ್ ಪ್ಲ್ಯಾನ್ಸ್ ಆರ್ ಯುವರ್ ದೀಸ್ ಸ್ಟೋರೀಸ್ ಇಸ್ ವೆರಿ ವೆರಿ ಅಮೇಝಿಂಗ್. ಐ ವಾಂಟ್ ಟು ಸ್ಪೆಂಡ್ ಎ ಹೋಲ್ ಡೇ ವಿತ್ ಯು. ವೆರಿ ಶಾರ್ಟ್ಲಿ ಐ ವಿಲ್ ಡೂ ಸರ್. ಸರ್ ಅದೊಂದು ಮಾಡ್ತೀನಿ ಸರ್, ನಿಮ್ಮ ಪರ್ಮಿಷನಿಂದ. ಮಗಂದೊಂದು ಮಾಡಿ ಸರ್, ಒಳ್ಳೆಯದು ಸರ್. ನಾನು ನಿಮ್ಮ ತಂದೆಯವ್ರ ಸಂದರ್ಶನ ಮಾಡ್ತಿದ್ದೀನಿ ಅಥವಾ ನಿಮ್ಮ ತಾತ ಅವ್ರ ಸಂದರ್ಶನ ಮಾಡ್ತಿದ್ದೀನಿ ಅಂತವ್ರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಅವರು ಕೂಡ ಒಬ್ಬರು ಫೆಮಿಲಿಯರ್ ಪರ್ಸನ್, ಮಿಸ್ಟರ್ ಲೋಕಿ ಅಂತ, ಅವರು ನಮ್ಮ ಡಿಕ್ಕಿ ಮಾಧವರ ಇರೋದು ಮಾಡ್ತಿದ್ದೀನಿ ಅಂದ ತಕ್ಷಣ, ಅವ್ರ ಮಗನ ಮಾಡ್ತೀನಿ ಅಂದ ತಕ್ಷಣ ಈ ಒಂದು ಪ್ರೆಸೆಂಟ್ನ ಕೊಟ್ಟು ಕಳಿಸಿದ್ದಾರೆ. ಸೊ ಅದನ್ನು ನೀವೇ ಓಪನ್ ಮಾಡಿ ನೋಡಿದ್ರೆ ಚೆನ್ನಾಗಿರುತ್ತೆ. ಅದೊಂದು ಓಪನ್ ಮಾಡೋಕ್ಕೆ ಶೋ ಇದಿಸ್ತೀನಿ. ಇದು ಅಂತರಂಗ ಬಹಿರಂಗದ ಹೊಳಪು,
ಹುಟ್ಟಿನೊಂದಿಗೆ ನಮಗೆ ಆ ದೇವರು ಕೊಡುವ ಕಾಣಿಕೆ ಈ ನೆನಪು ನೋವಿನಲ್ಲಿ ನೆನಪಿದೆ ಆ ನಲಿವಿನಲ್ಲಿ ನೆನಪಿದೆ ಬದುಕೆ ಒಂದು ನೆನಪು. ಅದ್ಭುತ ಸರ್, ತುಂಬ ಥ್ಯಾಂಕ್ಸ್ ಸರ್. ನಮಗೆ ಅವ್ರಿಗೆ ಲೋಕಿಯವ್ರಿಗೆ ಒಂದು ನಮಗೊಂದು ನಮಸ್ಕಾರ ಹೇಳ್ಬಿಡಿ ಸರ್. ಲೋಕಿ ಸರ್, ನಿಮ್ಮ ಒಂದು ಪ್ರೀತಿನ, ನಿಮ್ಮ ಒಂದು ಕಲೆನ ಈ ಕಲಾ ಕುಟುಂಬಕ್ಕೆ ತಲುಪಿಸಿದ್ದೀನಿ. ನಮ್ಮ ನಂದಕುಮಾರ್ ಸರ್ ಕಡೆಯಿಂದ, ಅವ್ರ ಮಗ ಕೃಷ್ಣ ಅವ್ರ ಕಡೆಯಿಂದ, ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ಅದ್ಭುತವಾದ ಕಲಾ. ಅದ್ಭುತ. ಏನಾದ್ರು ನೀವು ಹೇಳಂಗಿದ್ರೆ ಯು ಕ್ಯಾನ್ ಟೆಲ್ ಫ್ಯೂ ವರ್ಡ್ಸ್. ಎಸ್ಪೆಷಲಿ ಕಣ್ಣುಗಳು ಅದೇ ಥರ ಸರ್. ನೀವು ಮಾತಾಡ್ತಾ ಹೇಳಿದ್ರಿ ಇವಾಗ ಕಣ್ಣು ಅಂತ, ಇದೇ ಥರ ಎಲ್ಲಿ ಚುಚ್ಚಿಬಿಡುತ್ತೋ ಅನ್ನೋ ಥರ. ನಾನು ಈಗ ಹೇಳಿದ ಮಾತು ಅದೇನೆ ಸರ್. ಆಲ್ಮೋಸ್ಟ್ 40 ವರ್ಷ ಆಗ್ತಾ ಬರ್ತಾ ಇದೆ. ಮುಂದಿನ ವರ್ಷಕ್ಕೆ 40 ವರ್ಷ ಅವರು ತೀರ್ಕೊಂಡು. ಇವತ್ತಿನ ದಿವಸನೂ ಯಾರೋ ಜ್ಞಾಪಿಸ್ಕೊಂಡು ಈ ಥರ ಎಲ್ಲ ಮಾಡ್ತಿದ್ದಾರೆ ಆರ್ಟ್ ಅವ್ರ ಮೇಲೆ ಅಂತಂದರೆ ಏನೋ ಇಂಪ್ಯಾಕ್ಟ್ 100% ಸರ್, 100%. ಅಂದರೆ ನೋಡಿ ಸರ್, ಇವಾಗ ನನಗೆ ಕೂಡ ನಿಮ್ಮ ತಾತ ಅವ್ರ ಬಗ್ಗೆ ಕತೆ ಮಾಡಬೇಕು, ಅವ್ರ ವಿಷಯ ತಿಳಿಸ್ಬೇಕು ಅಂತ ಒಂದು ಇದ್ದಿದ್ದೇನೆ ಈ ಒಂದು ಪರ್ಪಸ್ಗೋಸ್ಕರ. ಅವ್ರಿಗೆ ಸಾಧನೆ, ಅವರೆಲ್ಲ ಕಟ್ಕೊಟ್ರು ಇಂಡಸ್ಟ್ರಿ ಸರ್ ಇದು. ನಾವು ಅಲ್ಲಿ ಇವತ್ತು ಊಟ ಮಾಡ್ತಿದ್ವಿ ಅಂದರೆ ಇಂಥ 100 ಜನ ದಿಗ್ಗಜರು ಕಾರಣ ಅದಕ್ಕೆ. ಸೊ ಇಂಥ ಒಂದು ಮಹನೀಯರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ನಂದಕುಮಾರ್ ಸರ್. ನನಗಂತೂ ಸಾಧ್ಯವಾದಷ್ಟು ನನ್ನ ಕೈನಲ್ಲಿ ನಿಮ್ಮ ಒಂದು ಲೈಫ್ನ, ತಂದೆಯವ್ರದ್ದೊಂದು ಜೀವನನ ರಿವೈಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಸೊ ಒಟ್ಟಾರೆಯಾಗಿ ಎಲ್ಲ ನಾವು ಇವಾಗ ಒಂದು ಕಾಲು ಗಂಟೆ ಮಾತಾಡಿದ್ದನ್ನು ಹಿಂದೆ ತಿರುಗಿ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು ಸರ್? ಸರ್, ಒಂದೇ ಒಂದು ಸೆಂಟೆನ್ಸ್ ಹೇಳ್ಬಿಡ್ತೀನಿ ಸರ್. ನಮ್ಮ ತಂದೆಯರಿಗೆ ಅಷ್ಟೋ ಜಸ್ಟ್ ಗೌರವ ಸಿಕ್ತು, ಮಾಡಿದ್ರು. ನಾ ಇನ್ನೂ ಕೆಲವರು ನೋಡಿದ್ದೀನಿ ಸರ್. ನಮ್ಮ ತಂದೆ ಸಮಕಾಲೀನರೇ ಇಷ್ಟೊಂದು ಮುಂದೆ ಬರಲಿಲ್ಲ, ಇಷ್ಟೂ ಆಗಲಿಲ್ಲ. ತುಂಬ ತೀರಾ ಬಡತನದಲ್ಲಿ, ರೋಗದಲ್ಲಿ ಸತ್ತವರು, ಅವ್ರ ಫ್ಯಾಮಿಲಿಗಳು ಒದ್ದಾಡಿದ್ದು ನೋಡಿದ್ದೀನಿ. ಯಾವ ಜನ್ಮದ ಪಾಪಶೇಷಗಳು ಸರ್ ಮಾತ್ರ ತುಂಬ ತೊಂದರೆ ಪಟ್ಟಿದ್ದಾರೆ ಸರ್. ಒಳ್ಳೊಳ್ಳೆ ಆ್ಯಕ್ಟ್ರುಗಳು, ರಾಘವೇಂದ್ರ ರಾವ್ ಎಕ್ಸಾಂಪಲ್ ತೊಗೊಳ್ಳೋಣ, ಮಹಾಬಲ್ ರಾವ್ ಅಂತ ಒಬ್ಬರಿದ್ದರು. ತುಂಬ ಜನ ಸರ್ ನನಗೆ ಇಷ್ಟ ಬರ್ತಾಯಿದೆ, ಎಲ್ಲ ತುಂಬ ತೊಂದರೆ ಪಟ್ಟರು ಸರ್. ಯಾರೂ ಏನೂ ಇರಲಿಲ್ಲ, ಹೆಸರಿಗೆ ಮಾತ್ರ ಸಿನಿಮಾ ಆ್ಯಕ್ಟರು ಅಂತ ಅಷ್ಟೇ. ಅಲ್ಲ, ಈ ಜೀವನಗಳೆಲ್ಲ ಒಂದು ಸತಿ ನೆನಪಿಸ್ಕೊಂಡಾಗ ಏನು ಅನ್ನಿಸ್ತು ಅಂತ ಕೇಳಿ ತುಂಬ ಖುಷಿ ಆಯಿತು ಸರ್. ಯಾಕಂದರೆ ನೀವು ಹೇಳ್ದಂಗೆ 40 ವರ್ಷ ಆದಮೇಲೆ ಇವೆಲ್ಲ ಆಗ್ತಾಯಿದೆ. ಪಾಪ ಅವ್ರಿದ್ದಾಗೇನೋ ಆಗಬೇಕಾಗಿತ್ತೇನೋ. ನಂಗೆ ತುಂಬ ಖುಷಿ ಆಯಿತು. ಇನ್ನೂ ಜ್ಞಾಪಿಸ್ಕೊಂಡಿರ್ತಾರೆ ರೆಕಾರ್ಡಿಂಗ್ ಎಲ್ಲ ಇದು ಪೇಂಟ್ ಮಾಡ್ತಾರೆ. ಅದು ಕಣ್ಣು ಹೆಂಗೆ ಹುಡುಕಿದ್ರು ಸರ್ ಇವರು? ನಾನು ಫೋಟೋ ಕಳಿಸ್ಕೊಟ್ಟಿದ್ದೆ ಸರ್ ನಿಮ್ಮ ತಂದೆಯವ್ರದ್ದು. ನಿಮ್ಮ ತಂದೆಯವ್ರದ್ದು ಒಂದು ಫೋಟೋ ನಾನು ಕಳಿಸ್ಕೊಟ್ಟೆ, ಅದ್ರ ರೆಫರೆನ್ಸಲ್ಲಿ ಮಾಡಿದೆ. ಬೆಂಗಳೂರಿನವ್ರು ಸರ್ ಇವರು? ಬೆಂಗಳೂರಿನವ್ರು ಸರ್, ವಿಜಯನಗರದಲ್ಲಿದ್ದಾರೆ. ಗ್ರೇಟ್ ಸರ್. ಸರ್, ನನಗಂತೂ ನಿಮ್ಮ ಜೊತೆ ಮಾತಾಡಿದ್ದು, ಎಲ್ಲ ಕಡೆ ನಿಮ್ಮ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು ತುಂಬ ಖುಷಿ ಕೊಡ್ತು. ನಿಮ್ಗೇನು ಅನ್ನಿಸ್ತು ಸರ್ ನನ್ನ ಜೊತೆ ಮಾತಾಡಿ? ತುಂಬ ಸಂತೋಷ ಸರ್, ವೆರಿ ನೈಸ್. ಆ್ಯಂಡ್ ಆಲ್ಸೋ ಇಂಥ ಆಪರ್ಚುನಿಟಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಜೊತೆಗೆ ಇನ್ನೊಂದು ಏನಂದರೆ ಈ ಥರ ಗ್ಯಾಪ್ ಇಟ್ಕೋತಾನೆ ಅಂತಲೂ ಗೊತ್ತಿರಲಿಲ್ಲ. ನೀವು ಫೋನ್ ಮಾಡ್ದೇನೆ ಅಂದ್ಕೊಂಡೆ ಯಾಕಪ್ಪ ಬೇಕಾಗಿತ್ತು ಇವರಿಗೆ ಅಂತ. ವೆರಿ ನೈಸ್ ಸರ್. ಸರ್, ನನಗೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು ಸರ್? ನೀವು ಈ ಎಫರ್ಟ್ ಹಾಕ್ತಿರೋದೇ ಒಂದು ತುಂಬ ಅನ್ಯೂಶುವಲ್ ಮತ್ತು ಯುನೀಕ್ ಎಫರ್ಟ್. ಅಂದರೆ ಇದನ್ನು ಯಾರು ಇವತ್ತಿನ ದಿವಸ ಸಿನಿಮಾ ಇಂಡಸ್ಟ್ರೀಲಿ ಇಲ್ವೋ ಅವರಿಂದ ನಿಮಗೆ ಅಷ್ಟು ಬೆನಿಫಿಟ್ ಇಲ್ಲದೇ ಇರ್ಬೋದು, ಬಟ್ ಅವ್ರ ಮಕ್ಕಳಿಂದಂತೂ ಡೆಫಿನೆಟ್ಲಿ ಏನು ಬೆನಿಫಿಟ್ ಇಲ್ಲ. ಅವರಂತೂ ಸಿನಿಮಾ ಇಂಡಸ್ಟ್ರೀಲಿ ನಾವುಗಳು ಇಲ್ಲವೇ ಇಲ್ಲ. ಆದರೂ ಕೂಡ ನೀವು ಅವರನ್ನು ಹುಡ್ಕೊಂಡು ಹೋಗಿ ಈ ಕಥೆನ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಯಾರು ಸಿಗ್ತಾರೋ ಬಿಡ್ತಾರೋ, ಸಿಕ್ಕಿದವ್ರನ್ನ ಫೋನ್ ನಂಬರ್ ಸಿಗಲಿಲ್ವಾ, ಇನ್ಯಾರು ಗೊತ್ತಾ, 4-5 ಲೇಯರ್ ಆದಮೇಲೆ ಇವ್ರು ಸಿಕ್ಕಿದ್ದಾರೆ ನಿಮಗೆ. ಈ ಥರ ಎಫರ್ಟನ್ನು ಹಾಕ್ತಿರೋದು ನೀವು ದಯವಿಟ್ಟು ಕಂಟಿನ್ಯೂ ಮಾಡಿ. ಈ ಇಂಡಸ್ಟ್ರಿ ಅಲ್ಲದೇ ಇರೋರಿಗೆ, ನಮ್ಮಂಥವ್ರಿಗೆ ಹೆಲ್ಪ್ ಆಗುತ್ತೆ. ನಮ್ಮಂಥವ್ರಿಗೆ ಒಂದು ಐಡಿಯಾ ಬರುತ್ತೆ, ಮತ್ತೊಂದು ಒಂದು ಬೂಸ್ಟ್ ಕೊಡುತ್ತೆ. ಏನೋ ಒಂದು ಕೆಲಸ ಮಾಡಿ ಒಂದು ಪ್ರಿಸರ್ವ್ ಮಾಡೋ ಯಾವುದೋ ಹೆರಿಟೇಜ್ನ ಅಂತ. ನಿಮ್ಮ ಟಾಪಿಕಲ್ಲಿ ನೀವು ಹೆರಿಟೇಜ್ ಪ್ರಿಸರ್ವ್ ಮಾಡ್ತಿದ್ದೀರಾ, ನಮಗೊಂದು ಬೂಸ್ಟ್ ಕೊಡುತ್ತೆ, ನಾವು ಏನಾದ್ರು ಮಾಡಬೇಕು ಅನ್ನೋ ಥರ. ಥ್ಯಾಂಕ್ ಯು ನೈಸ್ ಆಫ್ ಯುವರ್ ಕೈಂಡ್ ವರ್ಡ್ಸ್ ಸರ್. ಥ್ಯಾಂಕ್ ಯು. ಅಂದರೆ ಸುಮಾರು ಒಂದು 40-45 ವರ್ಷ ಆದಮೇಲೆ ಸಿನಿಮಾಯಿಂದ ಅಂತ ಬಂದಿರೋ ನಾನೇ, ಇನ್ಯಾರು ಬಂದಿಲ್ಲ. ಯಾರು ಬಂದೇ ಇಲ್ಲ ಸರ್. ಸಿನಿಮಾ ಅಂತೆಲ್ಲ ಯಾರೂ ಬಂದಿಲ್ಲ. ಥ್ಯಾಂಕ್ ಯು ಸರ್. ನಮ್ಗೆ ಅವೆಲ್ಲ ಹೇಳಿದೆ, ಮನೆ ಕಾಣುತ್ತೆ ಇಟ್ಕೆ ಕಾಣದ ಅಂತ. ಆ ಥರ ಇವತ್ತು ಏನಿದೆ ಅದು ಹೊರಗಡೆ ಕಾಣುತ್ತೆ, ಒಳಗಡೆ ಗೊತ್ತಾಗಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್. ಆ್ಯಂಡ್ ಫೈನಲಿ ಬಿಫೋರ್ ವೈಂಡಿಂಗ್ ದ ಶೋ, ನಿಮ್ಮ ಮನೆ ಗಾರ್ಡನ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಎಲ್ಲ ನಮ್ಮ ಎಫರ್ಟ್ ನಮ್ಮದು. ನಮ್ಮ ತಂದೆ ತುಂಬ ಕೈ ಹಾಕಿ ಮಾಡುವಂಥ ಕೆಲಸ ಮಾಡ್ತಾರೆ. ಈ ಟೀಚಿಂಗ್ ರೋಲ್ ಮುಗಿಸಿ ಅವರು DIY ಅಂತ ಹೇಳ್ತಾರಲ್ಲ, ಡೂ ಇಟ್ ಯುವರ್ ಸೆಲ್ಫ್, ಅದನ್ನು ಮಾಡಿ ಮನೆ ಸುತ್ತ ಸುಮಾರು ಕೆಲಸ ಮಾಡ್ತಾರೆ ಸರ್. ಫ್ಯಾಂಟಾಸ್ಟಿಕ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಾನು ಆಸ್ ಐ ಪ್ರಾಮಿಸ್ ಯು, ಐ ವಾಂಟ್ ಟು ಡೂ ಯುವರ್ ವಿಡಿಯೋ. ಐ ವಿಲ್ ಡೂ ವೆರಿ ಶಾರ್ಟ್ಲಿ. ನಿಮಗೆ ಕಾಂಟ್ಯಾಕ್ಟಲ್ಲಿ ಇರ್ತೀನಿ ನಾನು. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಡಿಕ್ಕಿ ಮಾಧವರಾಯರವರ ಜೀವನದ ಕಥೆ. ಅವರ ಮಗ ನಂದಕುಮಾರ್ ಅವರ ಜೊತೆ ಹಾಗೂ ಅವರ ಮೊಮ್ಮಗ ನಮ್ಮ ಕೃಷ್ಣ ವಾಸುದೇವ್ ಅವರ ಜೊತೆ.
ನಾನು ಆಗಲೇ ಹೇಳ್ತಿದ್ದಂಗೆ ಅವ್ರದ್ದೇ ಒಂದು ಸಪರೇಟಾಗಿ ಒಂದು ಸ್ಟೋರಿ ಮಾಡ್ತೀನಿ. ಸೊ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಇವ್ರ ಫ್ಯಾಮ್ಲಿಗೆ ನಾನು ಹೃದಯಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸ್ತೀನಿ. ಸೊ ಲೆಜೆಂಡ್ಸ್ ವಿಲ್ ಆಲ್ವೇಸ್ ಲೀವ್. ಸೊ ಡಿಕ್ಕಿ ಮಾಧವ್ ರಾಯರು ಅವರ ಸಾಧನೆ, ಅವರ ಕೆಲಸ ಯಾವಾಗಲೂ ಹಾಗೆ ಜೀವಂತವಾಗಿರುತ್ತೆ. ಅವರು ಕಟ್ಟಿಕೊಟ್ಟಂಥ ಇಂಡಸ್ಟ್ರಿಯಲ್ಲಿ ಅವರು ನಡೆದು ಹೋದ ಹಾದಿಯಲ್ಲಿ ನಮ್ಮಂಥವರು ಸಣ್ಣ ಪುಟ್ಟವರು ಅಂಬೆಗಾಲಿಡೋದಕ್ಕೆ ಪ್ರಯತ್ನ ಪಡ್ತಿದ್ವಿ. ಇದಕ್ಕೆ ಮಾಧವರ ಆಶೀರ್ವಾದ ಇರುತ್ತೆ ಅಂತ ತಿಳ್ಕೊಂಡು ಈ ಸರಣಿಯಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಮತ್ತೊಬ್ಬ ವಿಶೇಷವಾದ ಅತಿಥಿಯೊಂದಿಗೆ, ಅಪರೂಪದ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮ್ಮ ರಘುರಾಮ್ ಮಾಡೋ ನಮಸ್ಕಾರಗಳು. ನಿಮ್ಮೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರ ಕುಟುಂಬವನ್ನು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಗದಿನ ದಾಖಲಿಸೋದು ಮರಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಸರಣಿನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು.